ನಡುರಾತ್ರಿಗಳ ಸುದ್ದಿ ಮತ್ತು ಅಪರಾಧ ಕಥೆಗಳು ಮತ್ತು ಹಗರಣಗಳ ನೆಗೆಟಿವ್ ಮ್ಯಾಟರ್ಸ್ಗಳು ಬಹಳ ಬೇಗ ಓದುವಲ್ಲಿ ನೋಡುವಲ್ಲಿ ಕೆಲವು ಜನರು ಆಕರ್ಷಿತರಾಗುತ್ತಾರೆ. ಅದರಲ್ಲಿ ನಾನು ಒಬ್ಬ. ಇದು ಮನುಷ್ಯನ ಸಹಜ ಸ್ವಭಾವದ ನೈಜ ಸಂಗತಿ. ಹೀಗೆ ನಾನು ನೋಡಿದಂತೆ ಕೇಳಿದಂಥ ಸುದ್ದಿ ನಿಮ್ಮ ಮುಂದೆ. ಹಲೋ, ಏನ್ರಿ ನೀವು ಸೈಟ್ ಬುಕ್ ಮಾಡಿದ್ರು ರಿಜಿಸ್ಟ್ರೇಷನ್ ಆಗೋ ತನಕ ಸೈಟ್ ನೋಡೋಕ್ ಬರಲ್ವಾ? ಹೇಯ್ ಹಾಗೇನಿಲ್ಲ, ಬುಕ್ ಆಗಿದ್ಮೇಲೆ ನಮ್ದೇ ಅಂತ ಕನ್ಫರ್ಮ್ ಆಗಿ ಗೊತ್ತಿರುತ್ತಲ್ವಾ. ಹಾಗಾದ್ರೆ ಯಾರಾದ್ರೂ ಆ ಸೈಟ್ನಲ್ಲಿ ಮನೆ ಕಟ್ಬಿಟ್ರೆ? ಓ, ನಾವು ಬಿಡ್ತೀವಾ? ರಿಜಿಸ್ಟ್ರೇಷನ್ ಫಾರ್ಮ್ ತಂದು ಓಪನಿಂಗ್ ಸಭೆ ಮಾಡಿಬಿಡ್ತೀವಿ. ಓಹೋ ಹೌದಾ, ಓಕೆ ಬಿಡಿ. ನಾಳೆ ಬ್ಯುಸಿನಾ ಅಥವಾ ಫ್ರೀನಾ? ಈಗಿನ ಹುಡುಗರು ಎಂಗೇಜ್ಮೆಂಟ್ ಆದ್ರೆ ಸಾಕು, ಮದ್ವೆ ರೇಂಜಿಗಿರ್ತಾರೆ. ನೀವೇನ್ರಿ ಈ ಕಡೆ ತಲೆನೇ ಹಾಕೋಲ್ಲ? ಹೇಯ್ ಹಾಗೇನಿಲ್ಲ. ಓಕೆ, ಟುಮಾರೋ ಐ ವಿಲ್ ಮೀಟ್ ಯು. ಓಕೆ, ಬಾಯ್ ಬಾಯ್. ಓಕೆ ಬಾಯ್. ದೇವ್ರ ಹತ್ರ ಏನ್ ಬಿಟ್ಕೊಂಡ್ರಿ? ದೇವ್ರ ಹತ್ರ ಬೇಡ್ಕೊಂಡಿರೋದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂತಾರೆ. ಬಟ್ ಕೇಳಿದ್ದು ನನ್ನ ದೇವತೆನೇ ಅಲ್ವಾ, ಹೇಳದೇ ಇರ್ತೀನಿ. ಈ ನನ್ನ ದೇವತೆ ನನ್ನ ಹತ್ರನೇ ಇರಲಿ ಅಂತ ಬೇಡ್ಕೊಂಡೆ. ಪ್ರತಿಯೊಬ್ರು ಸತ್ತೋದ್ಮೇಲೆ ದೇವ್ರಾಗ್ತಾರೆ. ಏಯ್ ಬಿಡ್ತೋನು ರೀ, ಹೋಗ್ತಿರುವಾಗ ಏನಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಆಯಿತು ಅಂದರೆ? ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಥರ ಮಾತಾಡೋ ತಪ್ಪು. ಬಾ ಹೋಗೋಣ. ಗುರು, ಬೇಗ ಮಾಡಮ್ಮ, ಬಿಸಿಲು ಬೇರೆ ಜಾಸ್ತಿ ಆಯಿತು, ಅರ್ಜೆಂಟಾಗಿ ಹೋಗಬೇಕು. ರೇಡಿಯೇಟರ್ ಹೀಟ್ ಆಗಿದೆ ಸರ್, ಸ್ವಲ್ಪ 5 ನಿಮಿಷ. ಸರಿ, ಬೇಗ ಮಾಡಮ್ಮ. ಏಯ್ ನನ್ನ ಫ್ರೆಂಡ್ ಏನಾಗಿದ್ದಾನೆ, ಇರು ಮಾತಾಡ್ಸ್ಕೊಂಡು ಹೋಗೋಣ. ಹಾಯ್ ಶ್ಯಾಮ್. ಹಾಯ್ ಕಾರ್ತಿಕ್. ಎಷ್ಟು ವರ್ಷ ಆಯ್ತು ನೋಡಿ. ಮತ್ತೆ ಹೌ ಆರ್ ಯು? ಐ ಆಮ್ ಫೈನ್ ಮಗ. ಪ್ರಪಂಚ ಎಷ್ಟು ದೊಡ್ಡದು ಅಂತಾರೆ, ಆದರೆ ಈಗ ಅನಿಸ್ತಾ ಇದೆ ತುಂಬ ಚಿಕ್ಕದು ಅಂತ. ನೋಡು, ನಾವಿಬ್ಬರು ಹೇಗೆ ಸಿಕ್ಕಿದ್ವಿ. ತುಂಬ ಖುಷಿ ಆಯ್ತು ಕಣ ನೀನು ನೋಡಿ. ಮತ್ತೆ ಏನು ಮಾಡ್ಕೊಂಡಿದ್ಯಾ? ಅಪ್ಪ ಅದು ಮೈಸೂರಲ್ಲಿ ಬಿಸ್ನೆಸ್ ಇದೆಯಲ್ಲ, ಅದನ್ನು ನೋಡ್ಕೊಂಡು ಅಲ್ಲೇ ಇದ್ದೀನಿ. ಓ ಹೌದಾ, ಸಾರಿ, ಇಟ್ಸ್ ಮೈ ಫಿಯಾನ್ಸಿ. ಮೊನ್ನೆ ತಾನೇ ಎಂಗೇಜ್ಮೆಂಟ್ ಆಯಿತು. ಹಾಯ್. ನಿನ್ನ ನಂಬರ್ ಹೇಳೋ. 98 45 45 87 87 80 99. ಓಕೆ ಸರ್, ಕಾರ್ ರೆಡಿ ಆಯಿತು. ಓಕೆ ಸರಿ ಮಗ, ಮತ್ತೆ ಸಿಗ್ತೀನಿ. ಓಕೆ ಬಾಯ್. ಓಕೆ ಬಾಯ್. ಸಿಗೋಣ. ಬಾಯ್ ಬಾಯ್. ಹಲೋ. ಓ ಪರವಾಗಿಲ್ಲ ಸಾಹೇಬ್ರು, ಕಾಲ್ ಮಾಡಿಬಿಟ್ಟಿದ್ದೀರಾ? ಓ ಎಸ್ಟರ್ಡೇ ಗಾಡ್ ಬ್ಲೆಸ್ ಮಾಡಿದ್ದಕ್ಕೆ ಟುಡೇ ಈ ಮಿಸ್ಸಸ್ ನೆನಪಾದ್ನಾ? ಹೇಯ್ ಹಾಗೇನಿಲ್ಲ, ಸುಮ್ಮನೆ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ. ನನ್ನ ಫ್ರೆಂಡ್ ನಂಬರ್ ಕೊಟ್ಟನಲ್ಲ, ಮಿಸ್ ಆಗಿಬಿಟ್ಟಿದೆ, ನೆನಪಿದೆಯಾ? ಓ ಅದಕ್ಕೆ ಫೋನ್ ಮಾಡಿದ್ರಾ? ನೆನಪಿದೆ, ತಗೊಳ್ಳಿ. 9845878099. ಓಕೆ. ತುಂಬ ಶಾರ್ಪ್ ಕಣೆ ನೀನು. ಚಿ, ಇದಕ್ಕೋಸ್ಕರ ಕಾಲ್ ಮಾಡಿದ್ರಾ? ಹೇ ಹಾಗೇನಿಲ್ಲ, ಹೇಳು. ಓಕೆ, ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಹಾಂ ಕೇಳು. ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನು ಡಿಫ್ರೆನ್ಸು? ಲವ್ ಮ್ಯಾರೇಜಲ್ಲಿ ಲವ್ನ ನಾವು ಹುಡ್ಕೊಂಡೋಗಿ ಮದುವೆ ಆಗ್ತೀವಿ. ಅರೇಂಜ್ ಮ್ಯಾರೇಜಲ್ಲಿ ಆ ಲವ್ ನಮ್ಮನ್ನು ಹುಡ್ಕೊಂಬಂದು ಪ್ರೀತಿ ಅಂತ ಹೇಳುತ್ತೆ. ಸರಿ, ಆಮೇಲೆ ಕಾಲ್ ಮಾಡ್ತೀನಿ, ಸ್ವಲ್ಪ ಬಿಜಿ ಇದ್ದೀನಿ. ಓಕೆ ಬಾಯ್. ಓಕೆ ಬಾಯ್.
ಹಲೋ, ಹಾಯ್, ಹೂ ಇಸ್ ದಿಸ್? ಇಟ್ಸ್ ಮೀ, ಫಿಯಾನ್ಸಿ ಆಫ್ ಯುವರ್ ಫ್ರೆಂಡ್. ಹಾಂ, ಹೇಳಿ ಹೇಳಿ. ಇಷ್ಟೆಲ್ಲ ರೆಸ್ಪೆಕ್ಟ್ ಬೇಡ, ಜಸ್ಟ್ ರಿಶ್ ಅಂದರೆ ಕರೆದ್ರೆ ಸಾಕು. ಹಾಂ, ಇರಲಿ, ಪರವಾಗಿಲ್ಲ, ಹೇಳಿ. ಏನಿಲ್ಲ, ನನಗೆ ನಾರ್ಮಲ್ ವಾಟರ್ಗಿಂತ ಬಿಸ್ಲರಿ ವಾಟರ್ ಕಂಡ್ರೆ ತುಂಬ ಇಷ್ಟ. ನಾವೇನು ಬಿಸ್ಲರಿ ನೀರೇನು ಮಾರಲ್ವಲ್ಲ. ಅದಲ್ಲ. ಗೊತ್ತಾಯಿತು. ಫೀಲ್ಡಲ್ಲಿ ಎಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಕ್ಯಾಪ್ಟನ್ ಆಗೋದಕ್ಕಾಗಲ್ಲ. ನಾವು ಆಲ್ರೌಂಡ್ ಅಂತೂ ಅಲ್ವೇ ಅಲ್ಲ. ನಿಮ್ಮ ಉದ್ದೇಶ ಗೊತ್ತಾಯಿತು. ಇನ್ಮೇಲೆ ಫೋನ್ ಮಾಡಬೇಡಿ. ಓಕೆ ಓಕೆ, ಬಾಯ್. ಹಲೋ. ಹಲೋ ಶ್ಯಾಮ್, ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಟೀ ಅಡ್ಡ ಹತ್ರ ಬಂದ್ಬಿಡು ಮಗ. ಸರಿ ಮಗ, ಬರ್ತೀನಿ. ಹಾಯ್ ಕಾರ್ತಿಕ್. ಹಾಯ್ ಶ್ಯಾಮ್. ಅರ್ಜೆಂಟಾಗಿ ಬರೋಕೆ ಹೇಳಿ ತುಂಬ ಕೂಲಾಗಿ ನಿಂತಿದ್ಯಾ ಮಗ, ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಹಾಂ, ಅದೇನು ಹೇಳ್ತಿದ್ಯಾ? ಕರೆಕ್ಟಾಗಿ ಹೇಳಪ್ಪ. ಮಗ, ಶೇರಿಂಗ್ ಅಂದರೆ ಲವರ್ ಆಗಬಾರ್ದು ಕಣೋ, ಫ್ರೆಂಡೇ ಆಗಿರಬೇಕು. ಬಟ್ ಕೇರಿಂಗ್ ಅಂದರೆ ಲವರ್ ಆಗಿರ್ಬೇಕು ಕಣೋ. ಅದೇನು ಹೇಳ್ತಿದ್ಯಾ? ಸರಿಯಾಗಿ ಹೇಳು. ಟೀ ಕೊಡಿ. ತಗೋ ಮಗ. ಒಳ್ಳೆ ಟೀ ಕುಡಿಬೇಕಂದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಕುಡಿಬೇಕು ಕಣೋ. ಈ ಥರ ಟೀ ಅಟ್ಟಿಗೆ ಬಂದು ಕುಡಿಬಾರ್ದು. ಈ ಟೀ ಬಗ್ಗೆ, ಈ ಸಿಗರೇಟ್ ಬಗ್ಗೆ ನಿನಗೆ ಏನಕ್ಕೆ ಹೇಳ್ತೇನೆ ಅಂದರೆ, ನಿನ್ನ ಮದುವೆ ಹುಡುಗಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋ. ಟೀ ಸಿಗರೇಟು ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು. ಅದನ್ನು ನಾನು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ಫ್ರೆಂಡ್ ಅಷ್ಟೇ. ಪ್ರೀತಿಸೋ ಯಾವ ಹುಡುಗನು ತನ್ನ ಹುಡುಗಿನ ಈ ಥರ ಕೇಳೋಕ್ಕೆ ಇಷ್ಟಪಡಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಕೇಳ್ದ, ನೀನು ಈ ಸಮಾಧಾನನೇ ಅವನ ಪ್ರಶ್ನೆ ಗೊತ್ತಾ? ನಂಗೆ ಗೊತ್ತಾಯ್ತು ಕಣೋ, ನೀ ಯಾವುದ್ರ ಬಗ್ಗೆ ಕೇಳ್ತಾ ಇದೀಯ ಅಂತ. ಓಕೆ, ಆ ಕಡೆ ನೋಡು, ಅಲ್ಲೇನು ನಡೀತಿದೆ ಅಂತ ಗೊತ್ತಾಯ್ತಾ? ಯಾವುದೋ ದುಡ್ಡಿನ ಬಗ್ಗೆ ಜಗಳ ಆಡ್ಕೊಂತಿರ್ಬೇಕು. ಅದಲ್ಲ, ಅವರಿಬ್ರು ಲವರ್ಸ್ ಬಗ್ಗೆ ಜಗಳ ಆಡ್ತಾ ಇದ್ದಾರೆ. ಇದೇ ಕಣೋ, ನಿಂಗೊಂಥರ ಅನ್ಸಿದ್ರೆ ನಂಗೊಂಥರ ಅನ್ಸುತ್ತೆ. ನೋಡಿದ್ದೆಲ್ಲ ನಿಜ ಆಗಲ್ಲ, ಆಯ್ತಾ? ಸರಿನಮ್ಮ. ಆದರೂ ಒಂದು ಕ್ಲಿಯರ್ ಬೇಕಾಗಿತ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನೀನೇನು ಬೇಜಾರು ಮಾಡ್ಕೊಬೇಡ. ಇನ್ಮೇಲೆ ನಮ್ಮ ಹುಡುಗಿ ತಂಟೆ ಬರಬೇಡ. ನಿನ್ನ ಫೋನ್ ಕೊಡು ನೋಡೋಣ. ತಗೊಳಪ್ಪ. ಗ್ಯಾಲರಿಯಲ್ಲಿ ಒಳ್ಳೊಳ್ಳೆ ಫೋಟೋಸ್ ಇಟ್ಟಿದೆಯಲ್ಲೋ. ಅಯ್ಯ, ಮಚ್ಚ ಯಾರು ಅವಳು? ನನ್ನ ಡವ್ ಕಣ, ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀನಿ. ಹೌದಾ? ಒಂದು ನಿಮಿಷ. ಇವಳು ನಿಂಡವ ಅಲ್ವಾ? ನನ್ನ ಡವ್ವು ನಿಮ್ಮ ಮೊಬೈಲ್ಗೆ ಹೆಂಗೋ ಬಂತು ಆ ಫೋಟೋ? ಯಾಕನ್ನೋದು ಅನವಶ್ಯಕತೆ, ಯಾರು ಇವಳು ಅನ್ನೋದು ಇಂಪಾರ್ಟೆಂಟು. ಏಯ್, ಕಾಲ್ ಮಾಡು ಒಂದ್ಸಲ. ಹಾಂ, ಇರು. ಹಲೋ. ಹಲೋ, ಎಲ್ಲಿದ್ಯಾ ಬಂಗಾರು? ಏನಿಲ್ಲ, ಬೋರ್ ಕಣೋ. ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಯಾಕೆ, ಏನಾಯ್ತು? ಸರಿ, ಎಲ್ಲಾದರೂ ಹೋಗೋಣ. ರೆಡಿಯಾಗಿರು, ಬೇಗ ಬರ್ತೀನಿ. ಆಯ್ತಾ? ಒಂದು ನಿಮಿಷ ಕಣೋ, ಅಣ್ಣ ಕಾಲ್ ಮಾಡ್ತಿದ್ದಾನೆ, ವಾಪಸ್ ನಾನೇ ಮಾಡ್ತೀನಿ. ಹೌದಾ? ಸರಿ, ಮಾಡು. ಏನು ಬ್ಯುಸಿನಾ? ಹ್ಞೂ ಕಣೋ, ನನ್ನ ಫ್ರೆಂಡ್ ಗೀತಾ ಅಂತ, ಅವಳಿಗೆ ಏನೋ ದುಡ್ಡು ಬೇಕಿತ್ತು ಅಂತೆ. ಸ್ವಲ್ಪ ಪ್ರಾಬ್ಲಮ್ ಕಣೋ. ನೀನು ಏನೋ ಅನ್ಕೊಳ್ಳಲ್ಲ ಅಂದರೆ ಒಂದು ಚಿಕ್ಕ ಹೆಲ್ಪ್ ಮಾಡ್ತೀಯಾ? ಏನು ದುಡ್ಡು ಬೇಕಿತ್ತಾ? ಹ್ಞೂ ಕಣೋ, ನೀನು ಒಬ್ಬನೇ ಕಣೋ, ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಆಯಿತು, ಅಕೌಂಟ್ ನಂಬರ್ ಕಳಿಸ್ತೀನಿ. ಓಕೆ, ಕಳಿಸ್ತೀನಿ. ಥ್ಯಾಂಕ್ಸ್. ಓಕೆನಪ್ಪ. ಓಕೆ ಬಾಯ್. ನೋಡು ಮಚ್ಚ, ಹುಡುಗಿರು ನೀನು ಕರೆದ್ರೆ ಬರ್ತಾಳಲ್ಲ ಇವಳು? ಬರ್ತಾಳ, ಬರ್ದೆ ಎಲ್ಲೋಗ್ತಾಳೆ. ಕರ್ಕೊಬರೋ, ಇವಳು ಗತಿ ನೋಡೋಣ.
ಹಲೋ, ಎಲ್ಲಿದ್ಯಾ? ಬೇಗ ಬಾ. ಯಾಕೆ ಇಷ್ಟು ಲೇಟು? ಸಾರಿ 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 ಪ್ಲೀಸ್ ಸಾರಿ ಸಾರಿ. ನೋ ಪ್ರಾಬ್ಲಮ್. ಸರಿ, ಕೂತ್ಕೋ. ಬಾ ರೇ, ಬಾ. ಇನ್ಕೋಸ್ಕರ ವೆಯ್ಟ್ ಮಾಡ್ತಿರೋದು, ಬಾ. ನಡಿಯ. ಎಷ್ಟು ಜನಕ್ಕೆ ಮೋಸ ಮಾಡಿದೀಯ ಈ ಥರ? ನೀನನ್ನು ಕರೆಸಿದ್ದು ಏನೋ ಒಂದು ಮಾಡಲೇಬೇಕಂತ ಇವತ್ತು. ಏಯ್, ಎತ್ತೆ ತಲೆನಾ. ಇವಳನ್ನ ರೇಪ್ ಮಾಡ್ಬಿಟ್ಟು ವಿಡಿಯೋ ಮಾಡಿ ನೆಟ್ಗೆ ಹಾಕ್ಬಿಡೋಣ. ಇವಳ ಲೈಫ್ ಹಾಳು ಮಾಡ್ಬಿಡೋಣ. ಇಂಥವ್ರ ಜಗತ್ತಲ್ಲಿ ಇರಬಾರ್ದು, ಹಂಗೆ ಮಾಡ್ಬಿಡೋಣ. ಬೇಡ ಬಿಡು. ಅವ್ರು ಮಾಡಿದಾರೆ ನಾವು ಮಾಡಿದ್ರೆ ವ್ಯತ್ಯಾಸ ಇದ್ದಿರಾಗುತ್ತೆ. ಇಂಥವ್ರನ್ನ ಹೊಡೆದು ಬುದ್ಧಿ ಕಲಿಸ್ಬೇಕು. ಏಯ್, ಇಂಥವ್ರೆಲ್ಲ ಬುದ್ಧಿ ಕಲ್ತ್ಕೊಳ್ಳಲ್ವೋ? ಏನಾದರೂ ಮಾಡ್ಬೇಕಷ್ಟೇ. ಆ್ಯಸಿಡ್ ಹಾಕ್ಬಿಡೋಣ, ಮುಖ ಸ್ಕ್ರಾಪ್ ಆಗ್ಬಿಡ್ಬೇಕು. ಹೆಂಗೆ ಮನ್ಸು ಬಂತು ನಿನಗೆ? ಕೇಳ್ದಾಗೆಲ್ಲ ದುಡ್ಡು ಕೊಟ್ಟನಲ್ಲೇ, ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡ್ಕೊಂಡೆ. ಛೀ, ಎಷ್ಟು ಇಷ್ಟಪಟ್ಟಿದ್ದೆ ನೀನು. ಸಿನ್ಸಿಯರಾಗಿ ಲವ್ ಮಾಡ್ತಿದ್ನಲ್ಲೇ. ಹಾಳಾದ ಬುದ್ಧಿ ಹೆಂಗೆ ಬಂತು ನಿಂಗೆ? ನೀನು ಚೆನ್ನಾಗಿರಲ್ಲ, ನೀನು ಹಾಳಾಗಿ ಹೋಗ್ಬಿಡ್ತೀಯಾ. ಥೂ, ಅಜ್ಜಿನ ಹೊಡೆದು ಬಿಸಾಕ್ಬೇಕು ನೀನು. ಬಿಟ್ಟಾಕ 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 ಸ್ವಲ್ಪ ಮರ್ಯಾದಿನೇ ಇಲ್ಲ. ಬಿಟ್ಟಾಕ ಬಿಟ್ಟಾಕಿರಣ್. ನಾವು ಹೇಳೋದೆಲ್ಲ ಹೇಳಿದ್ದೀವಿ. ಅವಳಿಷ್ಟ, ಸತ್ರೆ ಸಾಯಿರಿ, ಬಿಟ್ರೆ ಬಿಡ್ಲಿ. ಬಾ ಹೋಗೋಣ. ಹಾಳಾಗೋಗು. ನಂಗೆ ಗೊತ್ತು ನಿಂಗೆ ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆ ಅಂತ. ಆದರೆ ಆ ನಿಜನ ಇನ್ನೊಂದ್ಸಲ ನಿಜ ಮಾಡಲ್ಲ ಕಣೋ. ಇದನ್ನೆಲ್ಲ ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂದರೆ, ಪೇರೆಂಟ್ಸ್ಗೆ ಹೇಳೋಕ್ಕಾಗಲ್ಲ, ಫ್ರೆಂಡ್ಸ್ಗಂತೂ ಹೇಳೋಕ್ಕೆ ಆಗಲ್ಲ. ಏಕೆಂದರೆ ಅವ್ರು ಕಮೆಂಟ್ಸ್ ಮಾಡ್ತಾರೆ. ಆದರೆ ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋನು, ಬಟ್ ನೀನು ಮದುವೆ ಆಗಬೇಡ. ಹೇಳಬೇಕು ಅನ್ನಿಸ್ತು, ಹೇಳಿದೆ. ಓಕೆ, ಚೆನ್ನಾಗಿರು. ನಿಂತ್ಕೋ. ಈ 24th ಸೆಂಚುರಿನಲ್ಲಿ ಯಾರೂ ಸೀತಾದೇವಿ ಥರ ಇರೋಕ್ಕಾಗಲ್ಲ. ಆದರೆ ನಾನು ಮದುವೆ ಆದಮೇಲೆ ಸೀತಾ ಥರ ಇದ್ದರೆ ನನಗೆ ಅಷ್ಟೇ ಸಾಕು. ಇಂಥವರು ಇರ್ತಾರೆ ಅಂದರೆ ನಮ್ಮ ನಾಯಕನಂಥವರು ಕ್ಷಮೆಯ ದರಿದ್ರಿಗಳು.